CID ಒಂದು ಪ್ರಕರಣವನ್ನು CT ರವಿ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ CT ರವಿ ಮೇಲೆ ಹಲ್ಲೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದ ಮುಂದುವರೆದ ಭಾಗ. CT ರವಿ ಅವರ ಮೇಲೆ ಹಲ್ಲೆ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದಾಖಲಾಗಿತ್ತು ದೂರು. ಇದಕ್ಕೆ ಸಂಬಂಧಪಟ್ಟಂತೆ CID ಇವತ್ತು ನೋಟಿಸನ್ನು ಕೂಡ ಇಟ್ಟಿತ್ತು. CT ರವಿ ಅವರಿಗೆ ನೋಟಿಸ್ ನೀಡಿದಂಥ ಪರಿಣಾಮ ಇವತ್ತು CT ರವಿ ಅವರು CID ಕಚೇರಿಗೆ ತೆರಳಿ ಅಲ್ಲಿ ವಿಚಾರಣೆಗೆ ಹಾಜರಾದರು. ಬೆಂಗಳೂರಿನ CID ಕಚೇರಿಯಲ್ಲಿ ನಡೆದಂಥ CT ರವಿ ವಿಚಾರಣೆ ಅಲ್ಲಿ ಸಾಕಷ್ಟು ವಿವರಗಳನ್ನು ಕೂಡ ಕೊಟ್ಟರು. ಹಲ್ಲೆ ಮಾಡೋಕ್ಕೆ ಬಂದಿದ್ದು ಯಾರು ಅಂತ ನಾನು ದೂರು ಕೊಟ್ಟಿದ್ದೀನಿ. ಈ ಬಗ್ಗೆ CID ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದೇವೆ, ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ನೀಡಿದ್ದೀವಿ ಅನ್ನುವಂಥ ಮಾತನ್ನು CT ರವಿ ವಿಚಾರಣೆ ಬಳಿಕ ಹೇಳಿದರು. ನನ್ನ ಮೇಲೆ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಮತ್ತು ಸುವರ್ಣಸೌಧದ ವಿಧಾನಸಭೆ ಮೊಗಸಾಲೆಯಿಂದ ನಾವು ವಿಧಾನ ಪರಿಷತ್ತಿಗೆ ಬರ್ತಿರೋ ಸಂದರ್ಭದಲ್ಲಿ ನಡೆದ ಹಲ್ಲೆಗೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೆ ನಮ್ಮ ಸದಸ್ಯರು ದೂರು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಸಭಾಪತಿಗಳು ತನಿಖೆ ನಡೆಸೋದಕ್ಕೆ ಪೊಲೀಸ್ ಇಲಾಖೆಗೆ